ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಲ್ಲಿ ಅವರು ನಾಳೆ ಏನೋ ಬೆಂಗಳೂರಿಗೆ ಬರ್ತಾರೆ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ತಿಳ್ಕೊಂಡೆ. ನಾನು ಇವತ್ತು ವಿರೋಧ ಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವ್ರಿಗೆ ಹೇಳೋದಿಷ್ಟೇ, ಪದೇ ಪದೇ ನೀವು ಭಾರತೀಯ ಸಂವಿಧಾನದ ಬಗ್ಗೆ ಮಾತಾಡ್ತೀರಾ, ಅಂಬೇಡ್ಕರ್ ಸಂವಿಧಾನ ಬರೆದಿರುವಂಥ ಪುಸ್ತಕವನ್ನು ಕೈಯಲ್ಲಿ ಇಟ್ಕೊಂಡು ಭಾಷಣ ಮಾಡ್ತೀರಾ. ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಈಗ ನೀವು ಆಯ್ಕೆ ಆಗಿದ್ದೀರಾ, ಎಲ್ಲಿಂದ ಆಯ್ಕೆ ಆಗಿದ್ದೀರಾ? ನಿಮ್ಮ ಸಿಸ್ಟರ್ ಪ್ರಿಯಾಂಕಾ ಗಾಂಧಿಯವರು ವಯನಾಡಿಂದ ಆಯ್ಕೆ ಆಗಿದ್ದಾರೆ. ಇನ್ನೊಂದು ನೀವು ಕೂಡ ಅದನ್ನು ರಾಜೀನಾಮೆ ಕೊಟ್ಟು ನೀವು ಅಲ್ಲಿರುವಂಥ ನಿಮ್ಮ ಬರೇಲಿ ಅಲ್ಲಿ ತಮ್ಮ ಸ್ಥಾನವನ್ನು ಉಳಿಸ್ಕೊಂಡಿದ್ದೀರಾ. ನಿಮಗೆ 100 ಸ್ಥಾನಗಳು ವಿರೋಧ ಪಕ್ಷದಲ್ಲಿ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ. ಆದರೆ 100 ಸೀಟುಗಳು ಕೂಡ ಮತಕಳ್ಳತನದಿಂದ ಬಂದಿದ್ದು ಅಂತ ನಾವು ಹೇಳ್ಬೋದಾ? ತಮಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರಬೇಕು. ಭಾರತೀಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲೆಕ್ಷನ್ ಕಮಿಷನ್ನು ಇವತ್ತು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಕರ್ನಾಟಕದಲ್ಲಿ 136 ಸೀಟನ್ನ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಾದ್ರೆ ಅವತ್ತು ಮತ ಕಳ್ತನ ಆಗಲಿಲ್ವಾ? ಇವತ್ತು 9 ಜನ ಪಾರ್ಲಿಮೆಂಟ್ರು ಗೆದ್ದಿರೋವಂಥದ್ರಲ್ಲಿ ಮತ ಕಳ್ಳತನ ಆಗಿಲ್ವಾ? ಯಾರೋ ಹೇಳಿದನ್ನ ಗಿಳಿಪಾಠ ಕೇಳ್ಕೊಂಬಂದು ಕುಣಿಲಾರ್ದಳು ನೆಲ ಡೊಂಕು ಅಂತ ಹೇಳಿದ್ರಂತೆ. ಆ ರೀತಿಯಲ್ಲಿ ಯಾರೋ ಗಿಳಿಪಾಠ ಮಾಡ್ಕೊಂಬಂದ್ಬಿಟ್ಟು ಯಾವನೋ ಹೇಳಿದ್ದನ್ನ ಕೇಳ್ಕೊಂಬಂದು ರಾಹುಲ್ ಗಾಂಧಿ ಇಲ್ಲಿ ಗಿಳಿಪಾಠ ಮಾಡೋಕ್ಕೆ ಬರ್ತಾರೆ. ಒಬ್ಬ ಪ್ರಜಾಪ್ರಭುತ್ವದಲ್ಲಿರೋ ವ್ಯಕ್ತಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರಬೇಕು. ಎಲೆಕ್ಷನ್ ಕಮಿಷನ್ ಅಂತ ಹೇಳಿದ್ರೆ ಸುಮಾರು 78 ವರ್ಷಗಳಿಂದ ಈ ದೇಶದಲ್ಲಿ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಇವರು 60 ವರ್ಷ ದೇಶವನ್ನು ಆಳಿದ್ರು ಕಾಂಗ್ರೆಸ್ನವರು. ಅವತ್ತೇನು ಮತಕಳ್ಳತನ ಇರಲಿಲ್ವಾ? ಇವ್ರ ಯೋಗ್ಯತೆಗೆ ಜನ ಓಟ್ ಹಾಕ್ತಿಲ್ಲ, ಇವರ ನಡವಳಿಕೆಗಳಿಗೆ ಜನ ಓಟ್ ಹಾಕ್ತಿಲ್ಲ. ಒಂದು ಹಿಂದೂ ರಾಷ್ಟ್ರವನ್ನು ಇವತ್ತು ಹೋಗಿ ಅಮೇರಿಕಾದವರಿಗೆ ಭಾರತ ದೇಶದ ಮರ್ಯಾದೆಯನ್ನು ಕಳೀತಾರೆ, ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಭಾರತ ದೇಶದ ಬಗ್ಗೆ ಮಾತಾಡ್ತಾರೆ. ಒಬ್ಬ ಕಾನ್ಸ್ಟಿಟ್ಯೂಷನಲ್ ಪೋಸ್ಟನ್ನು ಹೋಲ್ಡ್ ಮಾಡಿರೋಂಥ ವ್ಯಕ್ತಿ ವಿರೋಧ ಪಕ್ಷದ ನಾಯಕನಾಗಿ ಯಾವ ರೀತಿ ಮಾತಾಡಬೇಕು ಅನ್ನೋಂಥ ಒಂದು ಪ್ರಜ್ಞೆ, ಒಂದು ಪರಿಜ್ಞಾನ ಇಲ್ಲದೇ ಇರೋಂಥ ವ್ಯಕ್ತಿ ಇವತ್ತು ವಿರೋಧ ಪಕ್ಷದ ನಾಯಕರಾಗಿರೋದು ನಮ್ಮೆಲ್ಲರಿಗೂ ಕೂಡ ನೋವಿದೆ. ಈ ಮನುಷ್ಯನ ಫಸ್ಟ್ ಓಡಿಸೋವರೆಗೂ ಕಾಂಗ್ರೆಸ್ಸು, ಈ ರಾಹುಲ್ ಗಾಂಧಿ ಇರೋವರೆಗೂ ಇನ್ನೂ 50 ವರ್ಷ ಈ ದೇಶದಲ್ಲಿ ಆಡಳಿತಕ್ಕೆ ಬರಲ್ಲ. ಇದು ಬದುಕಿರೋವರೆಗೂ ಕಾಂಗ್ರೆಸ್ ಪಕ್ಷ ಏನೋ ಅದೃಷ್ಟದಲ್ಲಿ 100 ಬಂದಿದೆ. ಇನ್ನು ಮುಂದಕ್ಕೆ ಏನಾದರೂ ಚುನಾವಣೆ ಆದರೆ 50 ಸೀಟು ಬರಲ್ಲ. ಅದರಿಂದ